ನಮಸ್ಕಾರ. ಸಿರಿಗನ್ನಡ ಮಹಿಳಾ ವೇದಿಕೆಯವರು ಸಾಹಿತ್ಯಿಕ ಸಾಂಸ್ಕೃತಿಕವಾಗಿರ್ತಕ್ಕಂಥ ಅನೇಕ ಕಾರ್ಯಚಟುವಟಿಕೆಗಳ ಮೂಲಕ ಇವತ್ತು ನಾಡಿನಾದ್ಯಂತ ಹೆಸರಾಗಿದ್ದಾರೆ. ಭಾಳ ಮುಖ್ಯವಾಗಿ ಈ ವರ್ಷ 12ನೇ ಶತಮಾನದಲ್ಲಿ ಬಾಳಿ ಬದುಕಿದಂತಹ ವಚನಗಾರ್ತಿಯರನ್ನು ಪರಿಚಯಿಸುವ ಸದುದ್ದೇಶದಿಂದ ವಚನ ಸುಧಾ ಮಾಲಿಕೆ ಎನ್ನುವ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಒಂದು ಭಾಗವಾಗಿ ಇವತ್ತು ಬೋಂತಾದೇವಿ ಎನ್ನುವಂತಹ ಒಬ್ಬ ಮಹಿಳಾ ವಚನಗಾರ್ತಿಯರನ್ನು ಪರಿಚಯಿಸುವ ಕೆಲಸವನ್ನು ನಾನೀಗ ಮಾಡ್ತಾಯಿದ್ದೇನೆ. ತಮಗೆಲ್ಲ ಗೊತ್ತಿರುವ ಹಾಗೆ 12ನೇ ಶತಮಾನದಲ್ಲಿ ಬಸವಣ್ಣನವರ ವಿಚಾರಗಳಿಗೆ ಮನಸೋತಂಥವರು ಮತ್ತು ಆತನ ವೈಚಾರಿಕ ನಿಲುವುಗಳಿಗೆ ಆಕರ್ಷಿತರಾದಂಥವರು ಅನೇಕ ಜನ. ಹೀಗಾಗಿ ಅಫ್ಘಾನಿಸ್ತಾನದಿಂದ, ಕಾಶ್ಮೀರದಿಂದ, ಮಹಾರಾಷ್ಟ್ರದಿಂದ ಹೀಗೆ ನಾನಾ ಭಾಗಗಳಿಂದ ಅನೇಕ ಜನ ಶರಣರು ಕಲ್ಯಾಣಕ್ಕೆ ಬರ್ತಾರೆ. ಹೀಗೆ ಬಂದಂಥವರಲ್ಲಿ ಕಾಶ್ಮೀರದಿಂದ 3 ಜನ ಒಂದೇ ಕುಟುಂಬದಿಂದ ಶರಣರು ಬರ್ತಾರೆ. ಅವರಲ್ಲಿ ಭಾಳ ಮುಖ್ಯವಾಗಿ ನಾವು ಹೆಸರನ್ನು ಕೇಳಿದ್ದೇವೆ, ಮೋಳಿಗೆಯ ಮಾರಯ್ಯ ಅಂತೇಳಿ. ಆತ ಒಬ್ಬ ರಾಜ, ಆತನ ಹೆಂಡತಿ ಮಹಾದೇವಿ. ಅಷ್ಟೇ ಅಲ್ಲ, ಆ ಕುಟುಂಬದ ಇನ್ನೊಬ್ಬ ಸದಸ್ಯೆ ಯುವರಾಣಿಯಾಗಿರ್ತಕ್ಕಂಥ ನಿಜದೇವಿ ಎನ್ನುವಂಥವಳು ಸಹ ಕಲ್ಯಾಣಕ್ಕೆ ಬರ್ತಾಳೆ. ಬೋಂತಾದೇವಿಯ ಮೂಲ ಹೆಸರು ನಿಜದೇವಿ. ಈಕೆ ಮೋಳಿಗೆ ಮಾರಯ್ಯನ ಸಹೋದರಿ, ಮಹಾದೇವಿಯ ನಾದಿನಿ. ಬಾಲ್ಯದಲ್ಲಿಯೇ ಆಧ್ಯಾತ್ಮಿಕತೆಯ ಕಡೆಗೆ ಸಾಕಷ್ಟು ಒಲವನ್ನು ಹೊಂದಿದಂಥವಳು. ಅಣ್ಣ ಮೋಳಿಗೆಯ ಮಾರಯ್ಯ ಆತ ಕಲ್ಯಾಣಕ್ಕೆ ಹೊರಟನಂಥ ಸಂದರ್ಭದಲ್ಲಿ ಈಕೆಯು ಅವನನ್ನೇ ಅನುಸರಿಸಿ ಕಲ್ಯಾಣಕ್ಕೆ ಬರ್ತಾಳೆ. ಕಲ್ಯಾಣದಲ್ಲಿ ಈಕೆ ಹೆಸರಾಗಿದ್ದು ಬೋಂತಾದೇವಿ ಅಂತೇಳಿ. ಬೋಂತೆ ಅಂತ ಹೇಳಿದ್ರೆ ಕೌದಿ ಅಂತೇಳಿ. ಕಲ್ಯಾಣದಲ್ಲಿ ಪ್ರತಿಯೊಬ್ಬರೂ ಕಾಯಕಕ್ಕೆ ಮಹತ್ವವನ್ನು ಕೊಟ್ಟಂಥವ್ರು. ಆ ಅನುಭವ ಮಂಟಪದಲ್ಲಿ ಕಲ್ಯಾಣದ ಯಾವುದೇ ಭಾಗದಲ್ಲಿ ಶರಣರು ಅವ್ರು ಜೀವಿಸಿದರೂ ಅವರು ಯಾವುದಾದ್ರೂ ಒಂದು ಕಾಯಕದಲ್ಲಿ ನಿರತರಾಗಿದ್ದಂಥವ್ರು. ಈಕೆ ಕಾಶ್ಮೀರದಿಂದ ಬಂದಂತಹ ನಿಜದೇವಿ ಕಲ್ಯಾಣದಲ್ಲಿ ಬೋಂತೆಯನ್ನು, ಅಂದರೆ ಬೋಂತೆ ಅಂತ ಹೇಳಿದ್ರೆ ಕೌದಿಯನ್ನು ಒಲಿಯುವ ಮತ್ತು ಕೌದಿಯನ್ನು ಒಲಿದು ಅವುಗಳನ್ನು ನಿರ್ಗತಿಕರಿಗೆ ದಾನ ಮಾಡ್ತಕ್ಕಂಥ, ಮತ್ತು ಕಲ್ಯಾಣಕ್ಕೆ ಆಗಮಿಸಿದಂತಹ ಎಷ್ಟೋ ಜನ ಏನು ಬರ್ತಾಯಿದ್ರು ಶರಣರು, ಅವ್ರಿಗೆಲ್ಲ ಕೌದಿಯನ್ನು ಒದಿಲಿಕ್ಕೆ ಕೊಡ್ತಾಯಿದ್ಲು. ಹೀಗಾಗಿ ತಾನೂ ಸಹ ಆಕೆ ಯಾವಾಗಲೂ ಕೌದಿಯನ್ನು ಒದ್ದಿರ್ತಾಯಿದ್ಲು. ಹೀಗಾಗಿ ಈ ನಿಜದೇವಿಯನ್ನು ಬೋಂತಾದೇವಿ ಅಂತೇಳಿಯೇ ಕರಿತಾಯಿದ್ರು. ಆದರೆ ಈಕೆ ಕಾಶ್ಮೀರದ ಯುವರಾಣಿ ಎನ್ನುವಂಥದ್ದು ಅನೇಕ ಜನರಿಗೆ ತಿಳಿದಿರಲಿಲ್ಲ. ಯಾಕಾಗಿ ಅಂತ ಹೇಳಿದ್ರೆ ಆಕೆ ತನ್ನ ನಿಜ ಸ್ವರೂಪವನ್ನು ಯಾರೊಂದಿಗೂ ಸಹ ಹಂಚಿಕೊಂಡಿರಲಿಲ್ಲ. ಅವಳ ನಿಜ ರೂಪ ಗೊತ್ತಾಗಿದ್ದು ಒಂದು ಸುಸಂದರ್ಭ ಅಂತ ಹೇಳಿದರೆ ತಪ್ಪಿಲ್ಲ. ಅಕ್ಕಮಾದೇವಿ ಕಲ್ಯಾಣಕ್ಕೆ ಬಂದಂಥ ಸಂದರ್ಭದಲ್ಲಿ ಆಕೆ ಪುನಃ ಕಲ್ಯಾಣದಲ್ಲಿ ಭಾಳಷ್ಟು ದಿನಗಳ ಕಾಲ ಇದ್ದು ನಂತರ ಆಕೆ ಕದಳಿವನಕ್ಕೆ ಹೊರಟು ನಿಲ್ತಾಳೆ. ಕದಳಿವನಕ್ಕೆ ಹೊರಟ ಸಂದರ್ಭದಲ್ಲಿ ಅನೇಕ ಜನ ಶರಣಿಯರು ಆಕೆಯನ್ನು ಬೀಳ್ಕೊಡೋದಕ್ಕೋಸ್ಕರ ನೆರೆದಿರ್ತಾರೆ. ಆಗ ಮಹಾದೇವಿಯಂತಹ ಮಹಾಶರಣೆ ಮತ್ತೊಬ್ಬರಿಲ್ಲ ಅನ್ನುವಂತಹ ಒಂದು ಉದ್ಗಾರ ಎತ್ತಿದಾಗ ಆಗ ಅಲ್ಲಮ ಪ್ರಭುಗಳು ಅಕ್ಕಮಾದೇವಿಯಷ್ಟೇ ಮಹಾಶರಣೆ ಅಂತ ಹೇಳಿದ್ರೆ ನಿಜದೇವಿ ಬೋಂತಾದೇವಿ ಅಂತೇಳಿ ಬೋಂತಾದೇವಿಯ ನಿಜ ಸ್ವರೂಪವನ್ನು, ಆಕೆಯ ಹಿನ್ನೆಲೆಯನ್ನು ಅಲ್ಲಿಯ ಕಲ್ಯಾಣದ ಎಲ್ಲ ಜನರಿಗೆ ಪರಿಚಯಿಸ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಬೋಂತಾದೇವಿ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಆಕೆ ಏನು ಕಾಶ್ಮೀರದಲ್ಲಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ನಿರ್ಗತಿಕರ ಬಗ್ಗೆ ಪ್ರೀತಿಯನ್ನು, ಅನುಕಂಪವನ್ನು ಹೊಂದಿದಂಥವಳು. ಸಮಾನತೆಗಾಗಿ ಆಕೆ ಯಾವಾಗಲೂ ಸಹ ಮಿಡಿತವನ್ನು ಹೊಂದಿದಂಥವಳು. ಹೀಗಾಗಿಯೇ ಅರಮನೆಯನ್ನು ತೊರೆದು ಆಕೆ ಕಲ್ಯಾಣಕ್ಕೆ ಬರ್ತಾಳೆ. ಹಾಗೆ ಬರುವಂತಹ ಹಾದಿಯಲ್ಲಿ ಆಕೆಯ ಬಟ್ಟೆಗಳು ಕಾಡು ಮೇಡುಗಳಲ್ಲಿ ಹರಿದು ಚಿಂದಿಯಾಗಿ ಅವು ಹರಿದು ಹೋಗಿರ್ತವೆ. ಹೀಗಾಗಿ ಸರಿಪಡಿಸ್ಕೊಂಡು ಅಲ್ಲಿದ್ದಂಥ ಬಟ್ಟೆಗಳನ್ನೆಲ್ಲ ತೊಗೊಂಡು ಆ ಬಟ್ಟೆಗಳನ್ನೇ ನೇಯ್ದು ಅವಳು ಕೌದಿಯನ್ನು ತಯಾರು ಮಾಡುವಂತಹ ಒಂದು ಕೌಶಲ್ಯದಲ್ಲಿ ಪರಿಣಿತಿಯನ್ನು ಹೊಂದ್ತಾಳೆ. ಹಾಗೆ ಅವಳು ಕಾಡಿನಲ್ಲಿ ನಡೆದು ಕಲ್ಯಾಣಕ್ಕೆ ಬರುವ ಮಾರ್ಗದಲ್ಲಿ ಅನೇಕ ರೋಗ ರುಜಿನಗಳಿಗೂ ಸಹ ಆಕೆ ಒಳಗಾಗ್ತಾಳೆ. ಅದು ಸಹಜ. ನಡೆದು ಬಳಲ್ತಾಳೆ, ಜ್ವರ ಬರುತ್ತೆ, ಎಷ್ಟೋ ಒಂದು ರೀತಿಯ ಆಯಾಸಗೊಳ್ತಾಳೆ. ಆಗ ಸ್ಥಳೀಯ ಜನರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಅವರಿಂದ ಕೆಲವೊಂದು ಔಷಧಿ ಸಸ್ಯಗಳ ಬಗ್ಗೆ ಜ್ಞಾನವನ್ನು ಪಡಿತಾಳೆ.
ಹಾಗಾಗಿ ಯಾವ್ಯಾವ ರೋಗಕ್ಕೆ, ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ಗಿಡಮೂಲಿಕೆಗಳು ಉಪಯುಕ್ತ ಅನ್ನೋದನ್ನು ಆಕೆ ಕಂಡುಕೊಳ್ತಾಳೆ. ಹೀಗಾಗಿ ಕಲ್ಯಾಣಕ್ಕೆ ಬಂದ ಮೇಲೆ ಆಕೆ ಮುಖ್ಯವಾಗಿ 2 ಕಾಯಕವನ್ನು ಮಾಡ್ತಾ ಇರ್ತಾಳೆ. ಒಂದು ಕೌದಿಯನ್ನು ನೇಯ್ದು ಅದನ್ನು ಬಡ ಜನರಿಗೆ ನೀಡ್ತಕ್ಕಂಥ ಕೆಲಸ. ಎರಡನೇದಾಗಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ಕಾಯಕವನ್ನು ಮಾಡಿಕೊಂಡು ಬರ್ತಾಳೆ. ಹೀಗೆ ಅವಳದು ಒಂದು ರೀತಿಯ ಗುಪ್ತ ಭಕ್ತಿ ಅಂತ ನಾವು ಕರಿತೇವೆ. ಅಂದರೆ ಅವಳ ಆ ಕಾಯಕ ಏನಿದೆ, ಕಾಯಕ ನಿಷ್ಠೆ ಏನಿದೆ, ಅದು ಯಾರೊಬ್ಬರಿಗೂ ಸಹ ತಿಳಿಯದೆ ಒಂದು ರೀತಿ ಮೌನವಾಗಿ ಆಕೆ ಆ ಕೆಲಸಗಳನ್ನು ಕಲ್ಯಾಣದಲ್ಲಿ ನಡೆಸ್ಕೊಂಡು ಹೋಗ್ತಾಳೆ. ಬೋಂತಾದೇವಿ ಆಕೆ ಕಾಶ್ಮೀರದಿಂದ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ವಚನಗಳನ್ನು ಆಕೆ ರಚನೆ ಮಾಡಿದ್ದಾಳೆ. ಕಲ್ಯಾಣದಲ್ಲಿ ಮುಖ್ಯವಾಗಿ 34 ವಚನಗಾರ್ತಿಯರು ಇದ್ದರು ಅನ್ನುವಂಥದ್ದು ನಮಗೆ ಮಾಹಿತಿ ಇದೆ. ಅದರಲ್ಲಿ ಬೋಂತಾದೇವಿಯು ಸಹ ಒಬ್ಬಳು. ಈಕೆ ಸುಮಾರು ವಚನಗಳನ್ನು ಬರೆದಿದ್ದಾಳೆ ಅನ್ನುವಂಥದ್ದು ಕೇಳಲ್ಪಟ್ಟಿದ್ದೀವಿ. ಆದರೆ ಬೋಂತಾದೇವಿಯ ಒಟ್ಟು 5 ವಚನಗಳು ನಮಗೆ ಈಗ ಲಭ್ಯವಿದ್ದಾವೆ. ಸಂಖ್ಯೆಯ ದೃಷ್ಟಿಯಿಂದ ಅವು ಕಡಿಮೆ ಅನಿಸ್ಬೋದು, ಆದರೆ ವೈಚಾರಿಕತೆಯ ದೃಷ್ಟಿಯಿಂದ, ಸಾಹಿತ್ಯದ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ ಅವು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವಚನಗಳು ಅಂತೇಳಿ ನಮಗೆ ಗೋಚರಿಸ್ತವೆ. ಈಕೆಯ ವಚನಗಳ ಒಂದು ಅಂಕಿತ ಬಿಡಾಡಿ ಅಂತೇಳಿ. ಬಿಡಾಡಿ, ಆಕೆ ದೇವರನ್ನು ಬಿಡಾಡಿ ಅಂತೇಳಿ ಕರೀತಾಳೆ. ಬಿಡಾಡಿ ಅಂತ ಹೇಳಿದ್ರೆ ಸರ್ವ ಸ್ವತಂತ್ರವಾಗಿರ್ತಕ್ಕಂಥದ್ದು, ಮುಕ್ತವಾಗಿರ್ತಕ್ಕಂಥ, ಯಾರೊಬ್ಬರ ಅಂಗಿಗೆ ಒಳಗಾಗದೇ ಇರತಕ್ಕಂಥದ್ದು. ಹೀಗಾಗಿ ಆಕೆ ದೇವರನ್ನು ಬಿಡಾಡಿ ಅಂಥೇಳಿ ಕರೀತಾಳೆ. ತನ್ನ ವಚನಗಳಲ್ಲಿ ಬಿಡಾಡಿಯನ್ನೇ ಅಂಕಿತವಾಗಿ ಬಳಕೆ ಮಾಡ್ಕೊಳ್ತಾಳೆ. ಈ ಬಿಡಾಡಿ ಅನ್ನುವಂಥದ್ದು ಒಂದು ಜಂಗಮ ಸ್ವರೂಪಿ ಅಂತ ಹೇಳಿದ್ರೆ ತಪ್ಪಿಲ್ಲ. ಜಂಗಮ ಸ್ವರೂಪಿ ಶಿವನನ್ನು ಅದು ಇಲ್ಲಿ ಪ್ರತಿನಿಧಿಸ್ತಾರೆ. ಈಕೆ 5 ವಚನಗಳನ್ನು ಸ್ವಲ್ಪ ಅವಲೋಕನ ಮಾಡೋಣ. ಆಕೆಯ ಒಂದು ವಚನ ಈ ರೀತಿ ಇದೆ ನೋಡಿ. ಅಂತಾಯಿತ್ತೆಂತಾಯಿತ್ತೆಂತಾಯಿತ್ತೆನಬೇಡ, ಅನಂತನು ಇಂತು ಆತನೆಂದೆರೆಯ ಬಿಡಾಡಿ. ಕರೆದಡೆ ಓ ಎಂಬುದು ನಾದವೋ ಬಿಂದುವೋ ಪ್ರಾಣವೋ ಇದಾವುದು, ಬಲ್ಲಡೆ ನೀ ಹೇಳ ಬಿಡಾಡಿ. 4 ವೇದ, 16 ಶಾಸ್ತ್ರ, 18 ಪುರಾಣ, 28 ಆಗಮ ಇದ ಪ್ರತಿ ಬಿಡಾಡಿ. ಶಬ್ದವೇ ಬ್ರಹ್ಮ, ಶಬ್ದವೇ ಸಿದ್ಧ, ಶಬ್ದವೇ ಶುದ್ಧ, ಕಾಣಿರೆ ಬಿಡಾಡಿ. ಇದು ಈಕೆಯ ಒಂದು ವಚನ. ಈ ವಚನ ರಚನೆಯ ಶಬ್ದ ಚಮತ್ಕಾರವನ್ನು ನಾವು ಗಮನಿಸಿದರೆ ಬೋಂತಾದೇವಿಯಲ್ಲಿ ಎಂತಹ ಭಾಷಾ ಪ್ರೌಢಿಮೆ ಇತ್ತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಕನ್ನಡವನ್ನು ಕಲಿತಂತಹ ಎಷ್ಟೋ ಬಲಿತ ಮೆದುಳುಗಳು ಸಹ ಈಕೆ ವಚನಗಳನ್ನು ವಿಶ್ಲೇಷಿಸುವಲ್ಲಿ ನಾವು ಸೋತೋಗ್ಬಿಡ್ತೇವೆ. ನೋಡಿ, ಈ ವಚನ ಏನು ಹೇಳುತ್ತೆ? ಅಂತಾಯಿತ್ತೆಂತಾಯಿತ್ತೆನಬೇಡ ಅಂತ ಹೇಳಿದ್ರೆ ಅಂದಿನ ಸಾಮಾಜಿಕ ಸ್ಥಿತಿಗತಿಯನ್ನು, ಜನರಲ್ಲಿ ಇದ್ದಂಥ ಮೂಢ್ಯತೆಯನ್ನು, ಜನರನ್ನು ದಾರಿ ತಪ್ಪಿಸ್ತಾ ಇರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಆಕೆ ಕಟುವಾಗಿ ವಿರೋಧಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು. ಈಗಲೂ ಆ ಥರದ ಸಂಗತಿಗಳಿದೆ. ದೇವರು ಒಲಿಬೇಕು ಅಂತ ಹೇಳಿದ್ರೆ ನೀನು ಈ ಕೆಲಸ ಮಾಡು, ಈ ಪೂಜೆ ಮಾಡು, ಇದನ್ನು ದಾನ ಮಾಡು, ಈ ರೀತಿ ಮಾಡಿದಾಗ ಮಾತ್ರ ನಿನಗೆ ಒಳ್ಳೆಯದಾಗುತ್ತೆ, ದೇವರು ಒಲಿತಾನೆ. ಇಲ್ಲ ಅಂತೇಳಿದರೆ ನಿನಗೆ ದೇವರು ಈ ಥರದ ಹಿಂಗಾಗುತ್ತೆ, ಹಾಗಾಗುತ್ತೆ ಅಂತ ಹೇಳಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೀನು ಈ ಪೂಜೆ ಮಾಡಲಿಲ್ಲದ್ರೆ ಹೀಗಾಗುತ್ತೆ, ಅಂತಾಗುತ್ತೆ ಅಂತ. ಇದನ್ನೇ ಬೋಂತಾದೇವಿ ಏನು ಹೇಳ್ತಿದ್ದಾಳೆ? ಅಂತಾಯಿತು, ಇಂತಾಯಿತು, ಎಂತಾಯಿತೆನಬೇಡ. ಇವೆಲ್ಲ ಸುಳ್ಳು. ದೇವರನ್ನು ನೀನು ಈ ಪೂಜೆ ಮಾಡಿದರೆ ಹಿಂಗಾಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅನ್ನುವಂಥದ್ದೆಲ್ಲ ಸುಳ್ಳು. ಆತ ಅನಂತ, ದೇವರು ಎಲ್ಲೆಡೆ ಇದ್ದಾನೆ, ಆತನನ್ನು ನೀನು ನಂಬಬೇಕು ಅಷ್ಟೇ. ಹಾಗಾಗಿ ಆತ ಅನಂತನು, ಸರ್ವಶ್ರೇಷ್ಠನು, ಬಿಡಾಡಿ ಎಂಬುದನ್ನು ನೀನು ಅರಿ. ಅವನು ಎಲ್ಲ ಕಡೆ ಇದ್ದಾನೆ. ಆತನ ಮೇಲೆ ನೀನು ನಂಬಿಕೆಯನ್ನಿಟ್ಟು ಭಕ್ತಿಯಿಂದ ಆತನನ್ನು ಓ ಎಂದು ಕರೆದೊಡೆ ಆತ ನಮಗೆ ಹೊಲಿತಾನೆ ಅಂತೇಳಿ. ಈ ದೇವರು ಮನುಷ್ಯನ ಸ್ವರೂಪದಲ್ಲಿದ್ದಾನೆ. ಅಂದರೆ ಹೇಗೆ ಅಂತೇಳಿದರೆ ಕಷ್ಟದಲ್ಲಿರೋರಿಗೆ ನೆರವನ್ನು ನೀಡ್ತಕ್ಕಂಥದ್ದು, ಸ್ಪಂದಿಸ್ತಕ್ಕಂತಹ ಒಂದು ಗುಣ ಯಾರಲ್ಲಿರ್ತದೆ, ಆ ಮಾನವೀಯತೆ ಎನ್ನುವಂಥದ್ದು ಇದೆಯಲ್ಲ, ಮಾನವ ಜೀವ ಪರವಾಗಿರ್ತಕ್ಕಂತಹ ಒಂದು ನಿಲುವನ್ನು ಆಕೆಯ ವಚನಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ ಅಂತ. ನಮಗೆ ಬಿಗ್ ಬ್ಯಾಂಗ್ ಥಿಯರಿಯನ್ನು ನಾವು ಕೇಳಿದ್ದೇವೆ. ಅಂದರೆ ಈ ಸೌರಮಂಡಲ ಹೇಗೆ ಸೃಷ್ಟಿಯಾಯಿತು ಅಂತೇಳಿ. ಹಿಂದೆ ಅದೊಂದು ಬಿಂದುವಿನ ರೂಪದಲ್ಲಿತ್ತು. ಅದು ಕೊತ 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 ಕುದ್ದು ಒಮ್ಮೆ ಅದು ದೊಡ್ಡ ನಾದವನ್ನು ಉಂಟು ಮಾಡಿ ಅದು ಸಿಡಿದು ಅದರ ಒಂದೊಂದು ಭಾಗಗಳು ಸಹ ಏನಾಯಿತು, ಅವೆಲ್ಲ ಗರಗರಗರನೆ ತಿರುಗಿ ಅವು ಕೊನೆಗೆ ಗ್ರಹಗಳಾಗಿ ಸೃಷ್ಟಿಯಾದವು. ಇವೇ ಬಿಂದುಗಳು ಅಂತ. ಅಂತಹ ಗ್ರಹಗಳಾಗಿ ಅದರಲ್ಲಿ ಭೂಮಿಯು ಸಹ ಒಂದು. ಆ ಭೂಮಿಯ ಮೇಲೆ ಏನಾಯಿತು, ಜೀವಸಂಕುಲ ಉದಯಿಸ್ತು. ಹೀಗಾಗಿ ಆಕೆ ಹೇಳ್ತಾಳೆ ಏನಂತ, ಕರೆದಡೆ ಓ ಎಂಬುದು ನಾದವೋ
ಬಿಂದುವೋ, ನಾದ ಅಂತ ಹೇಳಿದ್ರೆ ಆ ಬಿಗ್ ಬ್ಯಾಂಗ್ ಥಿಯರಿ ಹೇಳಿದ್ನಲ್ಲ ಆ ಶಬ್ದವೋ, ಅಥವಾ ಬಿಂದುವೋ ಅಂದರೆ ಭೂಮಿ ಅಥವಾ ಏನು ಇವದಲ್ಲ ಅದು, ಅಥವಾ ಪ್ರಾಣವೋ, ಪ್ರಾಣ ಅಂತ ಹೇಳಿದ್ರೆ ಆ ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಆ ಜೀವ ಪರವಾಗಿರ್ತಕ್ಕಂಥ ಮಾನವರಲ್ಲಿ ಇದೆಯೋ, ಇದ್ಯಾವುದು ಬಲ್ಲಡೆ ನೀ ಹೇಳ, ಯಾವ್ದಂಗಾರೆ ಎಲ್ಲಿದ್ದಾನೆ ದೇವರು ಅನ್ನೋದನ್ನು ನೀವು ಹೇಳ್ರಿ, ಯಾರು ಬಲ್ಲಂಥವ್ರು ಅನ್ನುವಂಥ ಪ್ರಶ್ನೆಯನ್ನು ಆಕೆ ಹೇಳ್ತಾಳೆ. ಹಾಗಾಗಿ ನಮಗೇನು ವೇದ ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತಹ ರೀತಿಯಲ್ಲಿ ದೇವರು ಇಲ್ಲ. ಆತ ಹೇಗೆ ಅಂತ ಹೇಳಿದ್ರೆ ಅವೆಲ್ಲವನ್ನು ಪ್ರತಿನಿಧಿಸಿರ್ತಕ್ಕಂತಹ ಒಬ್ಬ ದೇವರು, ಅವನ ಅನಂತನು, ಆತ ಬಿಡಾಡಿ. ಹಾಗಾಗಿ ಶಬ್ದವೇ ಬ್ರಹ್ಮ, ಶಬ್ದವೇ ಸಿದ್ಧ, ಶಬ್ದವೇ ಶುದ್ಧ, ಕಾಣಿರೆ ಬಿಡಾಡಿ. ಅಂದರೆ ಮಾತಿನ ರೂಪದಲ್ಲಿ ನಾವೇನು ಮಾತಾಡ್ತೇವೆ ಅದು ಶುದ್ಧ ರೂಪದಲ್ಲಿರಬೇಕು. ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಬಸವಣ್ಣ ಹೇಳು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನಬೇಕು ಅಂತ ಹೇಳ್ತಾರೆ. ಅಂದರೆ ನಮ್ಮ ಮಾತು ಶಬ್ದ ಏನಿದೆಯಲ್ಲ ಅದು ಶುದ್ಧವಾಗಿರಬೇಕು ಅನ್ನುವಂಥದ್ದನ್ನು ಆಕೆ ಹೇಳ್ತಾಳೆ. ಹಾಗಾಗಿ ಆ ರೂಪದಲ್ಲಿ ಅಂದರೆ ಮಾನವ ಪರವಾಗಿರ್ತಕ್ಕಂಥ ಜೀವ ಪರವಾಗಿರ್ತಕ್ಕಂತಹ ಒಂದು ನಿಲುವನ್ನು ಆಕೆ ಹೊಂದಿದ್ಲು ಅನ್ನುವಂಥದ್ದು ನಾವು ಈ ವಚನಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಇವತ್ತೂ ಸಹ ದೇವರ ಬಗ್ಗೆ ಇಲ್ಲ ಸಲ್ಲದ ಕಟ್ಟು ಕಥೆಗಳನ್ನು ಕಟ್ಟಿ ದಾರಿ ತಪ್ಪಿಸ್ತಕ್ಕಂಥ ಜನರಿಗೆ ಆಕೆ ಈ ರೀತಿಯಾದಂತಹ ಒಂದು ದಿಟ್ಟ ನಿಲುವನ್ನು ಪ್ರದರ್ಶಿಸಿರೋದನ್ನು ನಾವು ಇಲ್ಲಿ ನೋಡ್ಬೋದು ಅಂತೇಳಿ. ಈ ಬೋಂತಾದೇವಿ ಭಾಳ ಮುಖ್ಯವಾಗಿ ತನ್ನ ವಚನಗಳಲ್ಲಿ ಬಳಸಿರತಕ್ಕಂಥದ್ದು ಹೆಚ್ಚು ಅಂತ ಹೇಳಿದ್ರೆ ಅದು ಬಯಲು ಅನ್ನುವಂಥದ್ದು. ಬಯಲು ಅನ್ನುವಂಥದ್ದನ್ನು ತನ್ನ ವಚನಗಳಲ್ಲಿ ಅನೇಕ ಬಾರಿ ಆಕೆ ಬಳಸ್ತಾ ಹೋಗ್ತಾಳೆ. ಬಯಲಿನ ಬಗ್ಗೆ ಆಕೆ ಆಳವಾದಂತಹ ಒಂದು ವೈಚಾರಿಕ ಅಥವಾ ಆಕೆಯ ನಿಲುವುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ. ಅದು ಬಯಲು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಬಯಲು ಅಂತ. ಆಕೆ ದೇವರನ್ನು ಬಯಲು ಅಂತ ಕರೀತಾಳೆ. ಅಂದರೆ ಬಯಲು ದೇವರು ಅಂತೇಳಿ. ಈ ಬಯಲು ಅನ್ನುವಂಥದ್ದು ಎಲ್ಲೆಡೆ ಇದೆ. ನಾವು ನೋಡಿ ಈಗ ಹೇಗೆ ಅಂತ ಹೇಳಿದರೆ ಬಯಲನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಒಮ್ಮೆ ಕಷ್ಟ ಆಗಿಬಿಡುತ್ತೆ. ಈಗ ನಾನು ಇಲ್ಲಿದ್ದೀನಿ, ಇದೆಲ್ಲ ಬಯಲು. ಈ ಬಯಲಿನ ಒಳಗಡೆ ಈ ಭೂಮಿ ಇದೆ, ಸೂರ್ಯ ಇದೆ, ಈ ಮರಗಿಡಗಳಿದ್ದಾವೆ, ಬೆಟ್ಟ ಗುಡ್ಡಗಳಿದ್ದಾವೆ, ನಾವಿದ್ದೇವೆ, ಇವೆಲ್ಲ ನಾವು ಬಯಲಿನಲ್ಲಿದ್ದೇವೆ. ಬಯಲಿನ ಒಳಗಡೆ ಎಲ್ಲವೂ ಅಡಕವಾಗಿದೆ. ಬಯಲು ಅಂತ ಹೇಳಿದ್ರೆ ಅದನ್ನು ಹಿಡಿದಿಡೋಕ್ಕೆ ಸಾಧ್ಯ ಇಲ್ಲ. ಅದು ಬಯಲನ್ನು ನಾವು ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಬಯಲು ಅದು ಅನಂತವಾಗಿರ್ತಕ್ಕಂಥದ್ದು ಅಂತ, ಅಗೋಚರವಾಗಿರ್ತಕ್ಕಂಥದ್ದು, ಅಪ್ರತಿಮವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ಆಕೆಯ ಒಂದು ಕಲ್ಪನೆ. ನಿಮಗೆ ಸರಳವಾಗಿ ನಾನು ಅರ್ಥ ಮಾಡಿಸೋದಾದರೆ ಬಯಲನ್ನು, ಈಗ ಒಂದು ಪುಟ್ಟಿ ತಗೊಳ್ಳಿ. ಆ ಪುಟ್ಟಿಯ ಒಳಗಡೆ ನೀವು ಒಂದಿಷ್ಟು ಹಣ್ಣುಗಳನ್ನು ಇಡ್ತೀವಿ. ಹಣ್ಣುಗಳನ್ನು ಇಟ್ಟಾಗ ಏನಾಗುತ್ತೆ, ಪುಟ್ಟಿ ತುಂಬುತ್ತೆ ಅಲ್ವಾ. ನೀವು ಆ ಪುಟ್ಟಿಯ ಒಳಗಿನ ಹಣ್ಣುಗಳನ್ನು ಹೊರ ತೆಗಿಬೋದು. ಹಾಗೆ ಆ ಪುಟ್ಟಿಯ ಒಳಗಡೆ ಬಯಲು ಅನ್ನೋದು ಇರ್ತದಲ್ಲ, ಆ ಬಯಲನ್ನು ನಿಮ್ಮ ಕೈಲಿ ತೆಗಿಯೋಕ್ಕಾಗ್ತದ? ಖಂಡಿತ ಸಾಧ್ಯ ಇಲ್ಲ, ಹೌದಲ್ಲ. ಪುಟ್ಟಿಯ ಒಳಗಿರ್ತಕ್ಕಂಥ ಬಯಲು, ಪುಟ್ಟಿಯ ಹೊರಗಿರ್ತಕ್ಕಂಥ ಬಯಲು ಎರಡೂ ಒಂದೇ. ಅಂದರೆ ಪುಟ್ಟಿಯ ಒಳಗೂ ಬಯಲಿದೆ, ಹೊರಗೂ ಬಯಲಿದೆ. ಅಂದರೆ ಬಯಲು ಅದು ಎಲ್ಲೆಡೆ ಇರ್ತಕ್ಕಂಥ. ಹೀಗಾಗಿ ಈ ಬಯಲು ಎಲ್ಲೆಡೆ ಇರಬೇಕಾದ್ರೆ ಈ ಬಯಲಿಗೆ ನಾವು ದೇವರ ಗುಡಿಯನ್ನು ಕಟ್ಟೋದಕ್ಕಾಗಲ್ಲ. ಬಯಲೇ ದೇವರು. ಹಾಗಾಗಿ ಮೂರ್ತಿ ಪೂಜೆಯನ್ನು ಖಂಡಿಸಿದಂಥವ್ರು. ದೇವರಿಗೆ ಯಾವುದೇ ಆಕಾರ ಇಲ್ಲ, ಆತ ಅನಂತ, ಆತ ಬಿಡಾಡಿ, ಆತ ಬಯಲು ಅನ್ನುವಂಥದ್ದನ್ನು. ಹೀಗಾಗಿ ಆಕೆ ಏನಪ್ಪ ಅಂತ ಹೇಳಿದ್ರೆ ನಾವು ಇವತ್ತು ನೋಡಿ ಸಾಮಾಜಿಕವಾಗಿ ಏನಾಗ್ತದೆ, ಉಚ್ಚ ಕುಲದವನು ನೀಚ ಕುಲದವನು ಅಂತ ಹೇಳಿ ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಶ್ರೇಷ್ಠ ಕನಿಷ್ಠ ಅನ್ನುವಂಥ ಕಲ್ಪನೆಗಳು ನಮಗಿದೆ. ಹೀಗಾಗಿ ಈ ಬಯಲಿನ ಮೂಲಕ ಆಕೆ ಅಂದಿನ ಸಾಮಾಜಿಕ ವ್ಯವಸ್ಥೆಯನ್ನು, ಜಾತಿ ವ್ಯವಸ್ಥೆಯನ್ನು, ವರ್ಗ ವ್ಯವಸ್ಥೆಯನ್ನು, ಶ್ರೇಷ್ಠ ಮತ್ತು ಕನಿಷ್ಠ ಎನ್ನುವುದನ್ನು, ತರತಮಗಳನ್ನು ಖಂಡಿಸಿರ್ತಕ್ಕಂತಹ ದಿಟ್ಟ ಮಹಿಳೆ ಯಾರು? ಬೋಂತಾದೇವಿ. ಈಕೆಯ ವಚನದಲ್ಲಿ ನಾವು ಗಮನಿಸೋದಾದರೆ ನೋಡಿ, ಊರ ಒಳಗಣ ಬಯಲು. ಆಕೆ ವಚನ ಹೇಗಿದೆ, ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರ ಒಳಗಣ ಬಯಲು, ಊರ ಹೊರಗಣ ಬಯಲೆಂದುಂಟೆ. ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಒಲೆ ಬಯಲೆಂದುಂಟೆ. ಎಲ್ಲಿ ನೋಡಿದೊಡೆ ಬಯಲೊಂದೇ, ಭಿತ್ತಿಯಿಂದ ಒಳ ಹೊರಗೆ ಎಂಬ ನಾಮ ವಹಿಸೆ. ಎಲ್ಲಿ ನೋಡಿದಡೆ ಕರೆದಡೆ ಓ ಎಂಬಾತನೇ ಬಿಡಾಡಿ. ನೋಡಿ, ಈಗ ನಮಗೆ ಊರುಗಳಲ್ಲಿ ಯಾವುದೋ ಒಂದು ನಾವು ಹೊಲಗೇರಿ ಅಂತ ಹೇಳ್ತೀವಿ, ಒಂದು ಇನ್ನೊಂದು ಯಾವುದೋ ಶ್ರೇಷ್ಠ ಕುಲದ ಒಂದು ಕೇರಿ ಅಂತ ಕರಿತೇವೆ. ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಇರೋದಿಲ್ಲ. ಬಯಲು ಅನ್ನುವಂಥದ್ದು ಬಯಲು ಎಲ್ಲ ಕಡೆಗೆ ಇರ್ತಕ್ಕಂಥದ್ದು. ಹಾಗಾಗಿ ದೇವರು ಅನಂತವಾಗಿರ್ತಕ್ಕಂಥ ಎಲ್ಲೆಡೆ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ಎಲ್ಲರೊಳಗೂ ದೇವರಿದ್ದಾನೆ, ಎಲ್ಲೆಡೆ ದೇವರಿದ್ದಾನೆ. ಹಾಗಾಗಿ ಆ ಬಯಲನ್ನು ನಾವು ಆರಾಧಿಸಬೇಕು. ಆ ಬಯಲನ್ನು ನಮಗೆ ನೋಡಿ, ಬಯಲನ್ನು ಆರಾಧಿಸೋದಕ್ಕೆ ನಮಗೆ ಇವತ್ತಿಗೂ ಸಾಧ್ಯ ಆಗ್ತಾ ಇಲ್ಲ ಅಲ್ಲ. ನಮ್ಗೆ ಏನಾದರೂ ಒಂದು ಪೂಜೆ ಮಾಡಬೇಕು ಅಂದರೆ ಏನಾದರೂ ಒಂದು ಮೂರ್ತ ರೂಪ ಬೇಕೇ ಬೇಕು. ನಾವು ದೇವರು ಮೂರ್ತ ರೂಪದಲ್ಲಿ ಇಲ್ಲ ಆಕೆಯ ಪ್ರಕಾರ. ಬಯಲು ಅನ್ನುವಂಥದ್ದು ಬಯಲು. ಹಾಗಾಗಿ ಆ ಬಯಲಿನ ದೇವರನ್ನು ನಾವು ಆರಾಧಿಸ್ತಕ್ಕಂಥದ್ದು ಆಗಬೇಕು. ಆಗ ಈ ಜಾತಿ ಅಥವಾ ಏನು ಮೇಲು ಕೀಳು ಎಂಬ ಭಾವನೆಗಳು ದೂರವಾಗಿ ಒಂದು ಹೊಸ ಸಮಾಜವನ್ನು ಕಟ್ಟೋದಕ್ಕೆ ಇದರಿಂದ ಸಾಧ್ಯತೆ ಇದೆ ಎನ್ನುವಂಥದ್ದು ಆಕೆಯ ಒಂದು ನಿಲುವು.
ಇದನ್ನೇ ಬಸವಣ್ಣನವರು ಭಾಳ ಸೊಗಸಾಗಿ ಹೇಳಿದ್ದು ನಮಗೆಲ್ಲ ಗೊತ್ತಿದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ ಅಂತ ಹೇಳಿದರು. ಹಾಗಾಗಿ ದೇವರನ್ನು, ಅನಂತನಾಗಿರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ದೇವರನ್ನು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಬೋಂತಾದೇವಿಯ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದು, ಅದು ಒಂದಿಷ್ಟು ಆಧ್ಯಾತ್ಮಿಕತೆಯ ಒಂದು ಉತ್ತುಂಗಕ್ಕೆ ಏರಿದಾಗ ಮಾತ್ರ ಬೋಂತಾದೇವಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಥವಾ ಆಕೆಯ ವಚನಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆಕೆಯ ಇನ್ನೊಂದು ವಚನ ಈ ರೀತಿ ಇದೆ: ಘಟದೊಳಗಣ ಬಯಲು, ಮಠದೊಳಗಣ ಬಯಲು. ನೋಡಿ, ಘಟದೊಳಗಣ ಬಯಲು, ಮಠದೊಳಗಣ ಬಯಲು, ಬಯಲು ಬಯಲು ಬಯಲು, ತಾನೆಲ್ಲ ಬಯಲು ಬಿಡಾಡಿ ಬಯಲು. ವಚನ ನೋಡೋದಕ್ಕೆ ತುಂಬ ಸರಳ ಅಂತ ಅನಿಸುತ್ತೆ. ಇಲ್ಲಿ ಘಟ ಅಂದರೆ ದೇಹ, ಘಟದೊಳಗಣ ಬಯಲು ಅಂದರೆ ದೇಹದ ಒಳಗೂ ದೇವರಿದ್ದಾನೆ. ಮಠದೊಳಗಣ ಬಯಲು, ಮನೆ ಮಠ ಅಂತ ಹೇಳ್ತೀವಲ್ಲ, ಮಠ ಮಾನ್ಯಗಳು ಅಂತ, ಎಲ್ಲೆಡೆಯೂ ಸಹ ದೇವರು ಇದ್ದಾನೆ. ಎಲ್ಲೆಡೆ ಬಯಲು ಬಯಲು, ತಾನೆಲ್ಲ ಬಯಲು, ಬಯಲು ಬಿಡಾಡಿ ಅಂದರೆ ದೇವರು ಅವನು ಬಯಲು ಅನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಏನಾಗುತ್ತೆ ನೋಡಿ, ಆಕೆಯ ದೃಷ್ಟಿಯಲ್ಲಿ ಬಯಲು ಅಂತ ದೇವರು ಅಂತ ಹೇಳಿದಾಗ ಈಗ ನಾವೇನು ಮಾಡ್ತೀವಿ, ದೇವಸ್ಥಾನವನ್ನು ಕಟ್ಟಿಸ್ತೇವೆ. ಯಾರಿಗೆ? ದೇವರಿಗಾಗಿ ಅಲ್ವಾ? ದೇವರು ಬಯಲು ಆಗಿರೋದ್ರಿಂದ ಬಯಲಿಗೆ ದೇವಸ್ಥಾನವನ್ನು ಕಟ್ಟಿಸೋದಕ್ಕೆ ಬರಲ್ಲ, ಬಯಲೊಳಗಡೆ ನಾವು ದೇವಸ್ಥಾನವನ್ನು ಕಟ್ಟಿಸ್ತೇವೆ. ಹಾಗೆ ದೇವಸ್ಥಾನವನ್ನು ಕಟ್ಟಿಸಿ ಏನು ಮಾಡ್ತೀವಿ, ಮೂರ್ತಿಯನ್ನು ಒಳಗೆ ಪ್ರತಿಷ್ಠಾಪನೆ ಮಾಡ್ತೀವಿ. ಅಂದರೆ ದೇವರು ಎಲ್ಲಿದ್ದಾನೆ? ದೇವಸ್ಥಾನದ ಒಳಗಿದ್ದಾನೆ. ಹಾಗಾದರೆ ಹೊರಗಡೆ ಇಲ್ವಾ? ಹಾಗಾದರೆ ಯೋಚನೆ ಮಾಡಬೇಕು. ದೇವರು ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ ಅಲ್ಲ. ಈಗ ದೇವರನ್ನು ನಾವು ದೇವಸ್ಥಾನದ ಒಳಗಡೆ ಬಂಧಿಸಿ, ಆತನಿಗೆ ನಾವು ಬಾಗಿಲು ಮಾಡಿಸಿ ಅವನನ್ನು ಬಂಧಿಸಿ ಬೀಗ ಹಾಕಿಡ್ತೇವೆ. ಒಂಥರ ಆತನನ್ನು ಈಗ ಜೈಲಿಗೆ ಹಾಕಿದಾಗ ಆಗುತ್ತೆ. ದೇವರನ್ನ ನಾವು ಈ ರೀತಿ ಬಂಧಿಸೋದಕ್ಕೆ ದೇವರು ಏನಾದರೂ ತಪ್ಪು ಮಾಡಿದಾನ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ದೇವರಿಗೆ ನಾವು ಸಿಂಗಾರ ಮಾಡ್ತೇವೆ, ದೇವರಿಗೆ ಬಂಗಾರದ ಕಳಶಗಳನ್ನು ಮಾಡ್ತೇವೆ, ಏನೆಲ್ಲ ವಜ್ರ ವೈಡೂರ್ಯಗಳನ್ನು ನಾವು ದಾನ ಮಾಡ್ತೇವೆ. ಇಷ್ಟೆಲ್ಲ ಮಾಡ್ತೀವಿ ಅಂತೇಳಿದರೆ ದೇವರಿಗೆ ಅವೆಲ್ಲವನ್ನು ದೇವರು ಅವನ ಅದನ್ನ ಸಂತೋಷ ಪಡೋಕ್ಕೆ ಸಾಧ್ಯತೆ ಇದೆಯಾ? ಅಥವಾ ದೇವರು ಆತ ಬಡವ ಅಂತ ನಾವು ತಿಳ್ಕೊಂಡಿದ್ದೇವ? ದೇವರನ್ನು ಆರಾಧಿಸಬೇಕಾಗಿರ್ತಕ್ಕಂಥದ್ದು ಭಕ್ತಿಯ ಮೂಲಕ, ಮಾನವ ಹೃದಯದ ಮೂಲಕ. ಅದು ಸಮಾಜದ ಜನರ ನಡುವೆ ನಾವು ಹೇಗೆ ನಡ್ಕೊಳ್ತೀವಿ, ಎಲ್ಲೆಡೆ ದೇವರಿದ್ದಾನೆ. ಹಾಗಾಗಿ ದೇವರನ್ನು ನಾವು ಕಾಣ್ತಕ್ಕಂಥ ಕೆಲಸ ಮಾಡಬೇಕು ಅನ್ನುವಂಥದ್ದು. ಈಗ ನೋಡಿ, ಈಗ ಹೇಗೆ ಅಂತೇಳಿದರೆ ದೀಪ ಇದೆಯಪ್ಪ, ನೀವು ದೀಪವನ್ನು ಏನು ಮಾಡ್ತೀರಿ, ದೀಪ ಕೊಳೆ ಆಯಿತು ಅಂತೇಳಿ ದೀಪವನ್ನು ನಾವು ಅದನ್ನು ಸ್ವಚ್ಛ ಮಾಡ್ತೇವೆ. ಆದರೆ ಬೆಳಕನ್ನು ನಾವು ಸ್ವಚ್ಛ ಮಾಡೋಕ್ಕೆ ಬರ್ತದಾ? ಇಲ್ಲ. ಹಾಗೆ ದೇವರ ಮೂರ್ತಿ ಇದೆಯಲ್ಲ, ಅದು ಕೊಳೆ ಆಗುತ್ತೆ, ಆಗ ಅದನ್ನು ಸ್ವಚ್ಛ ಮಾಡ್ತೇವೆ. ಆದರೆ ಬಯಲು ಕೊಳೆ ಆಗೋದಿಲ್ಲ, ಅದನ್ನು ಸ್ವಚ್ಛ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಬಯಲು ದೇವರು ಅಂತ, ದೇವರ ಅನಂತವಾಗಿರ್ತಕ್ಕಂಥ ದೇವರನ್ನು ನಾವು ಆರಾಧಿಸಬೇಕು ಅನ್ನುವಂಥದ್ದು ಆಕೆಯ ಒಂದು ನಿಲುವು. ಸೊ ನಮಗೆಲ್ಲ ಗೊತ್ತಿದೆ ಕನಕದಾಸರ ಒಂದು ಕತೆ. ಕನಕದಾಸರು ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಗುರುಗಳು ಎಲ್ಲರಿಗೂ ಒಂದೊಂದು ಬಾಳೆಹಣ್ಣನ್ನು ಕೊಟ್ಟು, ಹೋಗಿ ನೀವೆಲ್ಲರೂ ಯಾರಿಗೂ ಕಾಣದ ಜಾಗದಲ್ಲಿ ಹೋಗಿ ಅದನ್ನು ತಿಂದು ಬನ್ನಿ ಅಂತ ಹೇಳಿದರು. ಸುಮಾರು 10-6 ಹುಡುಗರುಗಳಿದ್ದರು. ಅವರೆಲ್ಲ ಹಣ್ಣುಗಳನ್ನು ಪಡೆದರು. ಅವರು ಒಬ್ಬರು ಹೋಗಿ ಯಾವುದೋ ಒಂದು ರೂಮಲ್ಲಿ ಬಾಗಿಲು ಹಾಕ್ಕೊಂಡು ತಿಂದರು, ಇನ್ನೊಬ್ರು ಯಾರೋ ಬೆಡ್ಶೀಟ್ ಹಾಕ್ಕೊಂಡು ತಿಂದರು, ಇನ್ನೊಬ್ರು ಯಾವುದೋ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದೆ ಹೋಗಿ ತಿಂದರು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಭಾಗದಲ್ಲಿ ಹೋಗಿ ಯಾರಿಗೂ ಕಾಣದ ಹಾಗೆ ಅವರು ಹಣ್ಣುಗಳನ್ನು ತಿಂದು ಗುರುಗಳ ಹತ್ರ ಬಂದರು. ಆದರೆ ಕನಕದಾಸರು ಅವರು ಹಣ್ಣನ್ನು ತಿನ್ನದೆ ಹಾಗೆ ತಂದು ಗುರುಗಳಿಗೆ ಕೊಡ್ತಾರೆ. ಯಾಕಪ್ಪ ನೀನು ಹಣ್ಣನ್ನು ತಿಂದಿಲ್ಲ ಅಂತ ಕೇಳಿದಾಗ ಕನಕದಾಸರು ಹೇಳಿದರು, ಗುರುಗಳೇ ತಾವೇ ಹೇಳಿದ್ರಿ ದೇವರು ಎಲ್ಲೆಡೆ ಇದ್ದಾನೆ. ದೇವರು ಎಲ್ಲೆಡೆ ಇದ್ದಾನೆ ಅಂತಂದಮೇಲೆ ದೇವರಿಗೆ ಕಾಣದೆ ನಾನು ಹಣ್ಣನ್ನು ತಿನ್ನೋದಾದರೂ ಹೇಗೆ? ಹಾಗಾಗಿ ದೇವರು ಎಲ್ಲೆಡೆ ಇರೋದ್ರಿಂದ ನಾನು ಅವನನ್ನು ಮರೆಮಾಚಿ ನಾನು ಹಣ್ಣು ತಿನ್ನೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾರೆ. ಇದು ನಿಜವಾದಂಥ ಭಕ್ತಿ. ನಾವು ದೇವರನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹೀಗೆ. ನಾವು ಎಷ್ಟೋ ಸಾರಿ ಯಾರೂ ಕಣ್ಣಿಗೆ ಕಾಣದೇ ಇರತಕ್ಕಂಥ ಮಾಡಬಾರ್ದು ಕೆಲಸಗಳನ್ನು ಮಾಡ್ತೇವೆ. ದೇವರು ಅನಂತನಾಗಿರೋದ್ರಿಂದ, ಅವನು ಬಯಲು ದೇವರಾಗಿರೋದ್ರಿಂದ ನಮ್ಮ ನಡೆ ನುಡಿಗಳು ಅದು ಎಲ್ಲೆಡೆಯೂ ಸಹ ಯಾರು ನೋಡಲಿ, ಯಾರು ಕೇಳಲಿ, ಅಥವಾ ಯಾರು ಇರಲಿ ಬಿಡಲಿ,
ಅನ್ನುವಂಥ ಪ್ರಶ್ನೆ ಬರಬಾರ್ದು. ನಾವು ಯಾರೂ ಇಲ್ಲ ಅಂತ ಹೇಳಿದ್ರೆ ಮಾಡುವ ಕೆಲಸಗಳೇ ಬೇರೆ, ಯಾರಾದರೂ ಇದ್ದರೆ ಅಂದರೆ ತೋರಿಕೆಗಾಗಿ ಮಾಡುವಂಥ ಕೆಲಸಗಳೇ ಬೇರೆ ಆಗಿರ್ತದೆ. ಹೀಗಾಗಬಾರ್ದು. ಬಯಲು ದೇವರು ಅಂತ ಹೇಳಿದಾಗ ನಾವು ಯಾರನ್ನಾದರೂ ವಂಚಿಸ್ಬೋದು, ದೇವರನ್ನು ವಂಚಿಸೋದಕ್ಕೆ ಸಾಧ್ಯ ಇಲ್ಲ. ದೇವರು ಅವನು ಅನಂತ, ಬಿಡಾಡಿ, ಬಯಲು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಬೋಂತಾದೇವಿಯ ಒಂದು ಶ್ರೇಷ್ಠವಾಗಿರತಕ್ಕಂಥ ವಿಚಾರಗಳು. ಇನ್ನು ಆಕೆಯ ಇನ್ನೊಂದು ವಚನವನ್ನು ನಾವು ಗಮನಿಸೋದಾದರೆ ನೋಡಿ ಹೀಗಿದೆ: ಅರಿವೇ ಬಿಡಾಡಿ, ಅರಿಯದೆ ಬಿಡಾಡಿ, ಮರವೇ ಬಿಡಾಡಿ, ಮರೆಯದೆ ಬಿಡಾಡಿ, ಅರಿವರೆತು ಕುರುಹಿಲ್ಲದಾತ ನೀನೇ ಬಿಡಾಡಿ. ವಚನ ನೋಡೋದಕ್ಕೆ ಭಾಳ ಸರಳ ಅಂತ ಅನಿಸುತ್ತೆ. ನೋಡಿ ಎಷ್ಟು ಇದರಲ್ಲಿ ವಿಚಾರಗಳು ಅಡಕವಾಗಿದೆ ಅಂತ ಹೇಳಿದ್ರೆ, ಅರಿವೇ ಬಿಡಾಡಿ, ಅರಿವು ಅಂತ ಹೇಳಿದ್ರೇನು ಜ್ಞಾನ. ಈ ಜ್ಞಾನ ಅನ್ನುವಂಥದ್ದು ಏನಿದೆಯಲ್ಲ, ಅಂದರೆ ನಮ್ಮ ತಿಳುವಳಿಕೆ, ನಮ್ಮ ಆಲೋಚನೆ, ಇವುಗಳೇನಿದೆಯಲ್ಲ, ಈ ಆಲೋಚನೆಗೆ ಯಾವುದೇ ಒಂದು ಬಂಧನ ಇಲ್ಲ. ಅಂದರೆ ನೀನು ಇಷ್ಟನ್ನೇ ಯೋಚನೆ ಮಾಡು, ಇದನ್ನು ದಾಟಿ ಯೋಚಿಸಬೇಡ ಅಂತ ಯಾರೂ ನಿರ್ಬಂಧವನ್ನು ಏರೋದಕ್ಕೆ ಸಾಧ್ಯ ಇಲ್ಲ. ಅದು ಸರ್ವ ಸ್ವತಂತ್ರವಾಗಿರ್ತಕ್ಕಂಥದ್ದು. ಅರಿವು ಅನ್ನುವಂಥ ನಾವು ಎಷ್ಟು ಅರಿವನ್ನು ಹೊಂದುತ್ತೇವೋ, ಅಷ್ಟು ಜ್ಞಾನವನ್ನು ಪಡಿತಾ ಹೋಗ್ತೀವೋ, ಅಷ್ಟು ನಾವು ಶ್ರೇಷ್ಠ ವ್ಯಕ್ತಿಗಳಾಗ್ತೇವೆ. ಹಾಗಾಗಿ ಅರಿವಿಗೆ ನಿರ್ಬಂಧ ಇಲ್ಲ, ಜ್ಞಾನಕ್ಕೆ ಒಂದು ಸೀಮಾ ರೇಖೆ ಅನ್ನುವಂಥದ್ದಿಲ್ಲ. ಹೀಗಾಗಿ ಯಾವುದು ಸರ್ವ ಸ್ವತಂತ್ರವಾಗಿರ್ತದೆ ಅದೆಲ್ಲವೂ ಸಹ ದೇವರು, ಅದು ಬಿಡಾಡಿ ಅನ್ನುವಂಥದ್ದು ಆಕೆ ನಿಲುವು. ಹಾಗಾಗಿ ಆಕೆ ಹೇಳೋದು ಅರಿವೇ ಬಿಡಾಡಿ. ನೋಡಿ ಎಷ್ಟು ನೀನು ಅಂದರೆ ಆಲೋಚನೆಯೂ ಸಹ ಅದು ದೇವರಿದ್ದ ಹಾಗೆ. ಹಾಗೆ ಅರಿಯದೆ ಬಿಡಾಡಿ. ಎಷ್ಟೋ ಸಾರಿ ನಮಗೆ ಅರಿಯದೆ ಅಂತ ಹೇಳಿದ್ರೆ ಅಜ್ಞಾನ ಅಂದರೆ ಅಜ್ಞಾನ ಅಂತ ಹೇಳಿ ಕರಿತೀವಿ. ಅಜ್ಞಾನವೂ ಸಹ ಬಿಡಾಡಿ ಅಂತ ಹೇಳ್ತೀವಿ. ಅಜ್ಞಾನ ಯಾವಾಗಲೂ ಶಾಶ್ವತ ಅಲ್ಲ. ಈಗ ನೋಡಿ ನಾವು ಶಾಲಾ ಕಾಲೇಜುಗಳಿಗೆ ಹೋಗ್ತೇವೆ ಅಥವಾ ದೊಡ್ಡವರಾಗಿ ಬೆಳೆದಾಗೆ ನಮ್ಮ ಜ್ಞಾನ ವಿಸ್ತರಿಸ್ತಾ ಹೋಗ್ತದೆ. ಹಾಗಾಗಿ ಅಜ್ಞಾನ ಅದು ಯಾವತ್ತೂ ಶಾಶ್ವತ ಅಲ್ಲ. ಯಾವತ್ತೂ ಜ್ಞಾನ ಬೆಳೀತಾ ಇರ್ತದೆ. ಯಾರೂ ತಾನು ದಡ್ಡನಾಗೇ ಇರಬೇಕು, ಅಜ್ಞಾನಿಯಾಗಿರಬೇಕು ಅಂತ ಯಾರೂ ಬಯಸೋದೇ ಇಲ್ಲ. ಸೊ ಹೀಗಾಗಿ ಅಜ್ಞಾನವೂ ಸಹ ಅದು ಸರ್ವ ಸ್ವತಂತ್ರವಾಗಿರ್ತಕ್ಕಂಥದ್ದು. ಅದು ಅಜ್ಞಾನ ಬದಲಾಗ್ತದೆ. ಹಾಗಾಗಿ ಅರಿಯದೇ ಬಿಡಾಡಿ ಮತ್ತು ಅರಿವೇ ಬಿಡಾಡಿ ಎರಡೂ ಒಂದೇ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇ ಆದರೆ, ಬೋಂತಾದೇವಿ ಈ ವಿಚಾರನ ಅರ್ಥ ಮಾಡ್ಕೊಂಡಿದ್ದಾದರೆ ನಮ್ಮಲ್ಲಿ ಇವತ್ತು ಭಾಳ ಇದೆ. ಕಲಿತವನು ಭಾಳ ಶ್ರೇಷ್ಠ, ಕಲಿಯದವನು ಅವನು ಕನಿಷ್ಠ ಅನ್ನುವಂಥ ಭಾವನೆ ಇದೆ. ನೋಡಿ, ಸರ್ವ ಸಮಾನತೆಯನ್ನು ಗಾಂಧೀಜಿಯವರು ಬಿತ್ತಿದ್ರು. ಈಗ ಪ್ರತಿಯೊಬ್ಬರಿಗೂ ಸಹ ಅದಕ್ಕೆ ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವು ಹೇಳ್ತೇವೆ. ಮಾಡುವ ಪ್ರತಿಯೊಂದು ಕೆಲಸವೂ ಸಹ ಯಾವುದನ್ನು ಮನಸ್ಸು ಮುಟ್ಟಿ ಮಾಡ್ತಾರೆ, ಕಾಯಕ ಅಂತ ಏನು ಕರೀತಾರೆ. 12ನೇ ಶತಮಾನದಲ್ಲಿ ಶರಣರು ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಅಂದರೆ ಕಾಯಕ ಪ್ರಜ್ಞೆ. ಆ ಕಾಯಕ ಅನ್ನುವಂಥದ್ದೆಲ್ಲ ಅದು ಶ್ರೇಷ್ಠವಾಗಿರ್ತಕ್ಕಂಥ, ಯಾವುದನ್ನು ಪರಿಶುದ್ಧವಾಗಿ ನೀವು ಯಾವುದೇ ಕೆಲಸವನ್ನು ಮಾಡಿ ಅದೆಲ್ಲವೂ ಸಹ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಹಾಗಾಗಿ ನಾವು ಏನಾಗಿದೆ ಅಂದರೆ ಇವತ್ತು ಈ ಹೈಯರ್ ಆಫೀಸರ್ಸ್ಗಳು ಅಥವಾ ಲೋಯರ್ ಆಫೀಸರ್ಸ್ ಕೇಡರ್ಗಳನ್ನ ಮಾಡ್ಕೊಂಡಿದ್ದೀವಿ. ಆದರೆ ಅವರು ಶ್ರೇಷ್ಠ ಅಂತ ನಾವು ಇದು ಮಾಡೋದಲ್ಲ. ಅವನ ಸ್ಥಾನದಲ್ಲಿದ್ದು ಆ ಕೆಲಸವನ್ನು ಮಾಡಬೇಕು. ಒಂದು ಕೆಲಸದಲ್ಲಿರ್ತಕ್ಕಂಥದ್ದು ಆ ಸ್ಥಾನದಲ್ಲಿದ್ದು ಅವನು ಆ ಕೆಲಸವನ್ನು, ಕಾಯಕವನ್ನು ನಿಷ್ಠೆಯಿಂದ ನಾವು ಮಾಡಬೇಕು. ಹಾಗಾಗಿ ಎಲ್ಲರೂ ಸಮಾನರು ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಅನ್ನುವಂಥದ್ದು ಆಕೆಯ ಒಂದು ನಿಲುವು. ಇನ್ನು ಮುಂದುವರೆದು ನೋಡಿ, ಮರವೇ ಬಿಡಾಡಿ, ಮರೆಯದೆ ಬಿಡಾಡಿ. ನೋಡಿ, ಮರವೇ ಬಿಡಾಡಿ, ಮರವು ಅಂತ ಹೇಳಿದ್ರೇನು ಸೊ ವಿಸ್ಮೃತಿ ಅಂತ ಹೇಳ್ತೀವಿ ನಾವು. ಎಷ್ಟೋ ಸಾರಿ ಮರ್ತೋಗ್ಬಿಡ್ತದೆ. ಆ ಮರೆವು ಅನ್ನುವಂಥದ್ದು ಸಹ ಅದು ಸ್ವತಂತ್ರವಾಗಿರ್ತಕ್ಕಂಥದ್ದು. ಎಷ್ಟೋ ಸಾರಿ ಈಗ ಇದನ್ನು ನೆನ್ಪಿಟ್ಕೋಬೇಕು ಅಂತೀವಿ, ಮರ್ತೇ ಹೋಗ್ಬಿಡ್ತದೆ. ಆ ಮರೆವು ಅನ್ನುವಂಥದ್ದು ನಮ್ಮ ಕೈಗಿರಲ್ಲ. ನಮಗೆ ಗೊತ್ತಿಲ್ಲದಲ್ಲ ಎಷ್ಟೋ ವಿಚಾರಗಳನ್ನ ನಾವು ಮರ್ತೇ ಬಿಡ್ತೇವೆ. ಎಷ್ಟು ವಿಚಾರಗಳು ನಮಗೆ ನೆನಪಿದ್ದಾವೆ. ಹಾಗಾಗಿ ಆ ಮರೆವು ಅನ್ನುವಂಥದ್ದು ಸಹ ಸರ್ವ ಸ್ವತಂತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಯಾರೋ ಮರ್ತರು ಅಥವಾ ಒಂದು ಅನ್ನುವಂಥದ್ದಾಗ ಅವ್ರನ್ನ ನಾವು ನಿಂದಿಸೋದ್ರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಮರೆವೇ ಬಿಡಾಡಿ, ಮರೆಯದೇ ಬಿಡಾಡಿ. ಮರೆಯದೆ ಅಂತ ಹೇಳಿದ್ರೆ ನೀನು ನೆನ್ಪಿಟ್ಕೊಳ್ತೀನಿ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ತೀವಿ, ಸರಿ. ನೆನ್ಪಿಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಮತ್ತೆ ಆ ವಿಚಾರಗಳು ನಮ್ಮನ್ನು ಇನ್ನಷ್ಟು ಜ್ಞಾನವಂತರನ್ನಾಗಿ ಮಾಡ್ತೀವಿ. ಆ ವಿಚಾರಗಳು ಇನ್ನಷ್ಟು ವಿಸ್ತರಿಸ್ತಾ ಹೋಗ್ತೀವಿ, ವಿಕಾಸ ಆಗ್ತಾ ಹೋಗುತ್ತೆ. ಹೀಗಾಗಿ ಮರೆಯದೇ ಬಿಡಾಡಿ ಮತ್ತು ಮರೆವೇ ಬಿಡಾಡಿ ಇವೆರಡೂ ಒಂದೇನು ಅಂಥದ್ದು. ಇದನ್ನು ಯಾರು ನಾವು ಅರ್ಥ ಮಾಡ್ಕೊಳ್ತೀವಿ, ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ. ಇದನ್ನು ಅರ್ಥ ಮಾಡಿಕೊಂಡು ನಾವು ಬದುಕಿದ್ರೆ ಅಂದರೆ ನಾವು ದೇವರ ಸ್ಥಾನವನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ ಅಂತ. ಅದಕ್ಕೆ ನಾವು ಮಾಡುವ ಕೆಲಸ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ಅದು ಬಸವಣ್ಣನವರು ಹೇಳುವಂತೆ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಅಂತ ಹೇಳ್ತಾರೆ. ಅಂದರೆ ನಾವಿವತ್ತು ಯಾವುದೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪ್ರಚಾರ ಪ್ರಿಯರಪ್ಪ. ಇವತ್ತು ನೋಡ್ತಿದ್ರಿ, ಇವತ್ತೊಂದು ಮಾಧ್ಯಮಗಳು ಬಂದ ಮೇಲಂತೂ ನಮಗೆ ಪ್ರಚಾರಗಳು ಭಾಳಷ್ಟು ಬೇಕು. ಈ ಪ್ರಚಾರದ ಹುಚ್ಚನ್ನು ನಾವು ಹಚ್ಕೊಂಡಿದ್ದೇವೆ. ಎಷ್ಟೋ ಸಾರಿ ನಾವು ಕೆಲಸ ಏನೂ ಮಾಡಿರಲ್ಲ, ಆದರೆ ಪ್ರಚಾರವನ್ನು ಮಾತ್ರ ಭಾಳಷ್ಟು ಮಾಡ್ಕೊಳ್ತಾ ಹೋಗ್ತೀವಿ. ಆದರೆ ಬೋಂತಾದೇವಿ ಹೇಳ್ತಿದ್ದಾಳೆ ಏನಂತ ಅಂದರೆ ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಯಾವುದನ್ನೇ ಆಗಲಿ ಮನಸ್ಸು ಮುಟ್ಟಿ ಆ ಕೆಲಸವನ್ನು ಮಾಡಬೇಕು. ಹಾಗಾಗಿ ಅರಿವರಿತು ಕುರುಹಿಲ್ಲದಾತ ನೀನೇ ಬಿಡಾಡಿ. ಈ ರೀತಿ ಮಾಡಿ ಕುರುಹಿಲ್ಲದ ಹಾಗೆ ನಾವು ಏನು ಬದುಕ್ತೇವೆ ಅದು ಶ್ರೇಷ್ಠವಾದದ್ದು. ಆಗ ನಾನು ದೇವರ ಸ್ಥಾನವನ್ನು ನಾನು ಪಡಿತೀನಿ ಅನ್ನುವಂಥದ್ದು ಆಕೆಯ ಒಂದು
ನಿಲುವು. ಇನ್ನೊಂದು ಆಕೆಯ ಒಂದು 5ನೆಯ ವಚನ ಈ ರೀತಿ ಇದೆ. ಘಟಪಟ ನಾದ ಓ ಎಂಬಾತ ಲಿಂಗ, ತರೆಗೆಲೆಗಳಿಗೊಂದೇ ಗಾಳಿ, 6 ತಿಪ್ಪವು ಒಂದೇ ಅನಿಲ, ನಿಂದ ದೇಹ ಪಟ್ಟೆಗಳೊಳಗೆಲ್ಲ ಕರೆದಡೆ ಓ ಎಂಬಾತನೇ ಬಿಡಾಡಿ. ನೋಡಿ, ಘಟ ಅಂದರೆ ದೇಹ. ಈ ದೇಹ ಹೇಗೆ ಅಂತೇಳಿದರೆ ಒಂದು ರೀತಿ ಇದು ದೇಹ ಸ್ಥಿರವಲ್ಲ, ಹೌದಲ್ಲ. ಇದು ಹೇಗೆ ಒಂದು ರೀತಿ ಅಂತ ಹೇಳಿದ್ರೆ ಗಾಳಿಪಟ ಇದ್ದಾಗೆ, ಘಟಪಟ ನಾದ, ಇದು ಯಾವಾಗಲೂ ಶಬ್ದವನ್ನು ಮಾಡ್ತದೆ, ಯಾವಾಗ ಬೀಳ್ತದೆ ಅಥವಾ ಯಾವ ತರೆಗೆಲೆ ಇದ್ದಾಗೆ. ತರೆಗೆಲೆಗಳಂದರೆ ಹೇಗೆ ಮರದ ಎಲೆಗಳು ಉದುರುತ್ತವೋ ಹಾಗೆ ಈ ದೇಹ ಒಂದಲ್ಲ ಒಂದಿನ ಹೋಗೋದೆ. ಹಾಗಾಗಿ ನಾವು ಈ ಅರಿವನ್ನು ಇಟ್ಕೊಂಡು ಗೊತ್ತಲ್ಲ, ಎಲ್ಲೆಡೆ ಗಾಳಿ, ನೀರು, ಅನಿಲ ಇವೆಲ್ಲ ಒಂದೇ ಅಲ್ವಾ. ಹೀಗಾಗಿ ಇವೆಲ್ಲವೂ ಇದ್ದ ಮೇಲೆ ನಾವು ಈ ಜಾತಿ ಜಂಜಡಗಳಲ್ಲಿ ಯಾಕೆ ನಾವು ಬದುಕಬೇಕು? ಹೀಗಾಗಿ ದೇವರಲ್ಲಿ ಅಪಾರವಾದಂತಹ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ನಾವು ಬದುಕಿದ್ದೇ ಆದರೆ ಅದು ನಾವು ಶ್ರೇಷ್ಠವಾದ ಬದುಕನ್ನು ಮಾಡಿದಾಗ ಆಗ್ತದೆ, ಒಂದು ಸುಂದರವಾದ ಸಮಾಜವನ್ನು ಕಾಣೋದಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥದ್ದು ಆಕೆಯ ಒಂದು ನಿಲುವು. ಹೀಗಾಗಿ ಬೋಂತಾದೇವಿ ಆಕೆ ಕಾಶ್ಮೀರದಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಕನ್ನಡವನ್ನು ಕಲಿತು ಕಲ್ಯಾಣದ ಒಂದು ಕ್ರಾಂತಿಯಲ್ಲಿ ತಾನೂ ಸಹ ಪಾಲ್ಗೊಂಡು ಸಾಮಾಜಿಕ ಬದಲಾವಣೆಗೆ, ಸಾಹಿತ್ಯಿಕ ಕೃಷಿಯಲ್ಲಿ ತೊಡಗಿ, ಆಧ್ಯಾತ್ಮಿಕ ಕೃಷಿಯಲ್ಲಿ ತೊಡಗಿ ತಂದೆ ಆದಂಥ ವಿಚಾರಗಳನ್ನು ಆಕೆ ಕೊಡುಗೆಯಾಗಿ ನಮಗೆ ಇವತ್ತು ಕೊಟ್ಟಿದ್ದಾಳೆ. ನೋಡಿ, ಕಲ್ಯಾಣದಲ್ಲಿ ಕ್ರಾಂತಿಯಾಗಿ ಅಲ್ಲಿದ್ದಂಥ ನೂರಾರು ಶರಣರು ಆ ವಚನಗಳ ಕಟ್ಟುಗಳನ್ನೆಲ್ಲ ತೆಗೆದುಕೊಂಡು ಅವರು ನಾಡಿನ ಬೇರೆ ಬೇರೆ ಮೂಲೆಗಳಿಗೆ ಅವರು ಹೋಗ್ತಾರೆ. ಯಾಕಾಗಿ ಅಂತೇಳಿ ಜೀವರಕ್ಷಣೆಯನ್ನು ಮಾಡ್ಕೊಳ್ಬೇಕಾಗಿತ್ತು. ಹೀಗಾಗಿ ವಚನಗಳು ನಾಶ ಆಗದೆ ಕಾಪಾಡಿಕೊಳ್ಳೋದು ಅವರ ಜವಾಬ್ದಾರಿಯಾಗಿತ್ತು. ಹೀಗಾಗಿ ಅನೇಕ ಶರಣರು ಕಲ್ಯಾಣವನ್ನು ಬಿಟ್ಟು ನಾಡಿನ ಬೇರೆ ಬೇರೆ ಭಾಗಗಳಿಗೆ ಚಲಿಸಿದರು. ಆದರೆ ಬೋಂತಾದೇವಿ ಮತ್ತು ಆಕೆಯ ಅಣ್ಣ ಮುಳಿಗೆ ಮಾರಯ್ಯ, ಅತ್ತಿಗೆ ಮಹಾದೇವಿ ಇವರು ಕಲ್ಯಾಣದಲ್ಲೇ ಇದ್ದು ಕಲ್ಯಾಣದಲ್ಲಿ ಆದಂಥ ಕ್ರಾಂತಿಯನ್ನು ಕಂಡು ತುಂಬ ನೊಂದ್ಕೋತಾರೆ. ಕೊನೆಯಲ್ಲಿ ಅವರು ಆ ಕಲ್ಯಾಣದಿಂದ ಸ್ವಲ್ಪ 8-10 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಮೋರ್ಕೆರ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಅವರು ಹೋಗಿ ತಮ್ಮ ಕೊನೆಯ ದಿನಗಳನ್ನು ಅಲ್ಲಿ ಕಳೀತಾರೆ. ಈಗಲೂ ಅವರ ನೆನಪಿಗೋಸ್ಕರ ಅಲ್ಲಿ ದೇವಸ್ಥಾನಗಳಿದೆ. ಅಲ್ಲಿಯ ಜನರು ಇವರನ್ನು ಆರಾಧಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಒಬ್ಬ ಬೋಂತಾದೇವಿಯನ್ನು, ವಚನಗಾರ್ತಿಯನ್ನು, ಶ್ರೇಷ್ಠ ವಚನಗಾರ್ತಿಯನ್ನು ಪರಿಚಯಿಸ್ತಕ್ಕಂಥ ಒಂದು ಶ್ರೇಷ್ಠ ಕೆಲಸವನ್ನು ಸಿರಿಗನ್ನಡ ಮಹಿಳಾ ವೇದಿಕೆಯವರು ಮಾಡ್ತಾ ಇರ್ತಕ್ಕಂಥದ್ದು ಬಹು ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಈ ಬೋಂತಾದೇವಿಯನ್ನು ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ವರಿಗೂ ಸಹ ನಾನು ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರಿಗೂ ಸಹ ಶರಣಾರ್ಥಿಗಳು.